ಓಕೆ ಫಸ್ಟ್ ಸ್ಟಾರ್ಟಿಂಗ್ ಬಾತ್ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ಗೆ ಬಾತ್ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಗಿದೆ ಟ್ರೈನ್ ಇರಲಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬೇಜಾರು ಮಾಡ್ಕೊಂಬಿಡಿ ಆಯ್ತಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್. ಎಲ್ಲ ಹೇಗಿದ್ದೀರಪ್ಪ? ಆರಾಮಿದ್ದೀರಲ್ಲ? ನಾನಂತೂ ಸೂಪರ್ ಆಗಿದ್ದೀನಿ. ಈಗ ಬುಡಾಪೆಸ್ಟಲ್ಲಿರುವಂಥ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ರೈಲ್ವೆ ಸ್ಟೇಷನಿಂದ ನಾವು ಸೀದಾ ಕ್ರಾಕೋಗೆ ಹೋಗ್ತಾ ಇದ್ದೀವಿ, ಅಂದರೆ ಪೋಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಈ ಸಲ ನಾವು ಟ್ರೈನು ಅಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಎಕ್ಸ್ಪೀರಿಯೆನ್ಸು. ಇದಕ್ಕೂ ಮುಂಚೆ ನಾವು ಫ್ಲೈಟಲ್ಲೇ ಹೋಗಬೇಕಾದ್ರೆ ಬಸ್ಸಲ್ಲಿ ಮೂವ್ ಆಗಿದ್ವಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ. ಈ ಸಲ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದು ಒಂದು ಕಂಟ್ರಿ ಮೇಲೆ ಹೋಗುತ್ತೆ, ಸ್ಲೋವಾಕಿ ಅಂತ ಅಂದ್ಬಿಟ್ಟು. ಆ ಕಂಟ್ರಿ ಮೇಲೆ ಕ್ರಾಸ್ ಹೋಗಿ ಅದ್ರ ಮೇಲೆ ಹೋಗುತ್ತೆ, ಆ ದೇಶದ ಮೇಲೆ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಈ ಎಕ್ಸ್ಪೀರಿಯೆನ್ಸು. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ. ತುಂಬ ಚೆನ್ನಾಗಿದೆ. ಟ್ರೈನು ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲನೂ ನೋಡ್ತಾ ಇರಲ್ಲ, ಆಚೆನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಳಗಡೆ ಇದ್ದಿದ್ದು ಚೆನ್ನಾಗಿದೆ. ಬನ್ನಿ ಒಳಗಡೆ ಎಲ್ಲ ಒಂದ್ಸಲ ವಿಸಿಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಒಳಗಡೆ ಎಲ್ಲ ಅಂತಂದ್ಬಿಟ್ಟು. ಜುಂಕಯ್ಯ ಜಿಂದೋಬ್ರೆ ಜುಂಕಿಯ ಹೋಗೋಣ. ನಮ್ಮ ಟ್ರೈನ್ ಬಂದು ನಿಂತಿದೆ, ಎಲ್ಲ ಹತ್ತಿದ್ದಾರೆ. ನಾನೊಬ್ಳು ಹತ್ತಬೇಕು. ಏನಕ್ಕೆ ಇಲ್ಲಿ ಬೋಗಿಗಳು ತೋರಿಸ್ತಾ ಇದೆ ಅನ್ನಲ್ಲ, ನನ್ನ ತಮ್ಮ ಹೇಳ್ದ, ನನಗೆ ಅದು ಗೊತ್ತಾಗಲಿಲ್ಲ. ಇಲ್ಲಿ ಒಂದೊಂದು ಬೋಗಿಗಳು ಒಂದೊಂದು ದೇಶದಂತೆ. ಆ ದೇಶ ಮೇಲೆ ಹೋಗ್ತಾ ಹೋಗ್ತಾ ಬೋಗಿಗಳು ಚೇಂಜ್ ಆಗುತ್ತಂತೆ. ಇದು ಅಂದರೆ ಅಲ್ಲಿ ತೆಗೆದು ಬೇರೆ ಹಾಕ್ಕೊಂಡು ಹೋಗ್ತದಂತೆ, ಹಂಗೆ ಅಂತ ಹೇಳ್ದೆ. ಅದೇ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ನಮ್ಮ ಬೋಗಿ ಬಂದು ಫಸ್ಟಲ್ಲಿದೆ, ಫಸ್ಟ್ ಬಂದೆ ನಮ್ಮದು ಬೋಗಿ. ಇಲ್ಲಿಂದ ಓಕೆ ಸೈಡ್ ಸೀಯಿಂಗ್ ನೋಡ್ತೀನಿ. ನೋಡಿ ಎಷ್ಟು ಬ್ಲ್ಯಾಕ್ ಹಾಕ್ಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಓಕೆ ಡನ್. ಏನು ಮಾಡೋಕ್ಕಾಗಲ್ಲ, ನಾವಿರೋ ಕಲರೇ ಹಾಗೆ ಮೂವ್ ಆಗೋಣ. ಫಸ್ಟ್ ಯಾವ್ದು ನಮ್ಮ ಸೀಟು ಅಂತ ನೋಡಿಬಿಟ್ಟು ಆಮೇಲೆ ನಿಮಗೆ ಟ್ರೈನ್ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಟೈಮ್ ಇದು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ತುಂಬ ಕುತೂಹಲ ಇದೆ, ಹೇಗಿದೆ ಟ್ರೈನು ಅಂತ ಅಂದ್ಬಿಟ್ಟು ನೋಡಬೇಕು ಅಂತ ಅಂದ್ಬಿಟ್ಟು. ನಿಮ್ಮ ಜೊತೆ ನಾನು ಕೂಡ ಹಾಗೆ ಟ್ರೈನ್ ನೋಡಿದಾಗೂ ಆಗುತ್ತೆ, ನಿಮಗೆ ತೋರಿಸ್ದಾಗೂ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾವು ಬಸ್ಸಲ್ಲಿ ಹೋಗಿರೋದ್ರಿಂದ ಬಸ್ಸಲ್ಲಿ ಕೂಡ ಟಾಯ್ಲೆಟ್ ಎಲ್ಲ ಇತ್ತು, ನಿಮಗೆ ಜೊತೆ ಶೇರ್ ಮಾಡಿದ್ದೆ ಎಷ್ಟು ಚೆನ್ನಾಗಿದೆ ಬಸ್ಸು ಅಂತ ಅಂದ್ಬಿಟ್ಟು. ಇವಾಗ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಕೂಡ ಮಾಡೋಣ. ಇದು ನಮ್ಮ ಕ್ಯಾಬಿನು. ಬನ್ನಿ ಟ್ರೈನ್ ತೋರಿಸ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ಗೆ ಬಾತ್ರೂಮಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಗಿದೆ ಟ್ರೈನ್ ಇರಲಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಬೇಜಾರು ಮಾಡ್ಕೊಂಬಿಡಿ ಆಯಿತಾ. ಓಕೆ ಟ್ರೈನ್ ನೋಡ್ಕೊಂಬೋಣ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಅಮ್ಮ ಅದೇ ಟೈಮಲ್ಲಿ ವಾಶ್ರೂಮ್ಗೆ ಹೋಗಬೇಕು ಅಂತಂದು. ಫುಲ್ ಹೈಟೆಕ್ ಆಗಿದೆ, ಅದಕ್ಕೆ ಇಲ್ಲಿ ಟಾಯ್ಲೆಟಿಗೆ ಕರ್ಕೊಂಡು ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ಲೀನಾಗಿದೆ. ಒಂದು ಡ್ರಾಪ್ ಕೂಡ ನೀರು ಚೆಲ್ಲಿಲ್ಲ, ಎಷ್ಟು ಚೆಂದ ಇದೆ, ನೀಟಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದೇ ರೀತಿ ಲಾಸ್ಟ್ವರೆಗೂ ಕೂಡ ಇದೇ ಥರ ಇತ್ತು, ನೀಟಾಗಿತ್ತು, ಕ್ಲೀನಾಗಿತ್ತು. ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಕ್ಲೋಸ್ ಮಾಡೋದು, ಡೋರ್ ಇರುತ್ತೆ, ಈ ಥರ ಕ್ಲೋಸ್ ಇರುತ್ತೆ. ಬೇಕು ಅಂದರೆ ಓಪನ್ ಮಾಡ್ಕೊಬೋದು. ಹೀಗೆ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಇದು ಟ್ರೈನ್ದು ಸಮಥಿಂಗ್ ಇಂಜಿನ್. ಓಕೆ, ಪ್ರತಿಯೊಂದು ಕಡೆನೂ ಇದಿರುತ್ತೆ. ಲಾಕ್ ಆಗಿದ್ದಾರೆ, ಇದ್ದಾರೆ ಅಂತ ಅರ್ಥ. ಓಕೆ, ಸಖತ್ತಾಗಿದೆ. ಇಲ್ಲಿಂದ ವಿಂಡೋಲ್ಲಿ ಕೂಡ ನೋಡ್ಬೋದು. ಸೂಪರಾಗಿದೆ. ಹಬ್ಬ ಅಂತೂ ಫುಲ್ ಎಕ್ಸಾಕ್ಟಾಗಿ ಫುಲ್ ಟ್ರೈನ್ ನೋಡ್ತಿದ್ದೀವಿ ನಾವೆಲ್ಲ. ಫಸ್ಟ್ ಟೈಮ್ ಇದೆಲ್ಲ ಟ್ರೈನ್ ನೋಡ್ತಾ ಇರೋದು. ಹಾಯ್ ಪ್ರಕಾಶ, ಈ ಕಾಲ್ ಮೇಲೆ ಬಿತ್ತು ಸ್ವಲ್ಪ ಏನೋ ಆಮೇಲೆ ಬಿತ್ತಿತ್ತು. ಇವಾಗ ಕಡೆ ಬಾ. ಓಕೆ ಮೂವ್ ಆಗೋಣ. ಟಿ ಸಿ ಬಂದು ಒಂದು ನಿಮಿಷ. ಕೆನ್ ಐ ಟೇಕ್ ಅ ವಿಡಿಯೋ? ತಗೊಳ್ಳ. ಟಿ ಸಿ ಬಂದು ಚೆಕ್ ಮಾಡಿದ್ದಾಯಿತು, ಎಲ್ಲ ಆಯಿತು, ಚೆಕಿಂಗ್ ಎಲ್ಲ ಆಯಿತು. ಇವಾಗೇನಿಲ್ಲ. ನೆಕ್ಸ್ಟ್ ನಿಮಗೆ ನಮ್ಮ ಕ್ಯಾಬಿನ್ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಟ್ರೈನಲ್ಲಿದು ನಮ್ಮ ಕ್ಯಾಬಿನ್. ಓಕೆ, ಇಲ್ಲೊಂದು ಸೀಟ್ ಇದೆ, ಅಲ್ಲೊಂದು ಸೀಟು. ಇಲ್ಲಿ 2 ಸೀಟ್ ಇದೆ. ಮೇಲೆ ಒಂದು, ಈ ಕಡೆ ಒಂದು. ಫುಲ್ಲು ತಲೆದಿಂಬು ಕೂಡ ಕೊಟ್ಟಿದ್ದಾರೆ, ಬೆಡ್ಶೀಟ್ ಕೊಟ್ಟಿದ್ದಾರೆ, ಮತ್ತು ನ್ಯಾಪ್ಕಿನ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಇದೆ. 4 ಜನಕ್ಕೂ 4 ನ್ಯಾಪ್ಕಿನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಮತ್ತು ಇಲ್ಲಿ ವ್ಯೂ ನೋಡಬೇಕು ಅಂದರೆ ನೈಸ್. ಪಕ್ಕದಲ್ಲಿ ಇನ್ನೊಂದು ಟ್ರೈನ್ ಇದೆ ಅಲ್ವಾ, ಚೆನ್ನಾಗಿದೆ. ಕ್ಲೋಸ್ ಮಾಡೋಕ್ಕೆ, ಓಪನ್ ಮಾಡೋಕ್ಕೆ. AC ರೂಮು ಸಖತ್ತಾಗಿದೆ. ಮತ್ತು ಇದನ್ನು ಇಲ್ಲಿ ಏನೋ ಬೇಕು ಅಂದರೆ ಇಟ್ಕೊಳೋದಕ್ಕೆ, ಬೇಡ ಅಂದರೆ ಮುಚ್ಚಿ ಇಡ್ಬೋದು. ಅದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ ಡನ್. ಹೀಗೆ
ಇನ್ನು ತೆಗೆದ್ರೆ ಓಪನ್ ಆಗುತ್ತೆ ಹೀಗೆ. ಅದನ್ನ ಹೇಗಿಡೋದು ಅಂತ ಗೊತ್ತಿಲ್ಲ. ಓಕೆ, ಇಲ್ಲಿ ಎ ಸಿ ಟೆಂಪ್ರೇಚರ್ ಇದೆ. ಲೈಟಿಂಗು, ಲೈಟ್ ಬೇಕಾದ್ರೆ ಲೈಟು ಆನ್ ಆಗುತ್ತೆ, ಲೈಟ್ ಆನ್ ಆಗುತ್ತೆ. ಇಲ್ಲೊಂದು ಲೈಟು, ಡಿಮ್ ಲೈಟು, ಮತ್ತು ಇದು ನೈಟು ಮಲಗ್ತೀವಿ ಅಂದಾಗ ಈ ಲೈಟು. ಇದು ಟಿ ಸಿಗೆ ಫೋನ್ ಮಾಡೋ ಏನಂತ ಗೊತ್ತಿಲ್ಲ, ಸಮಥಿಂಗ್ ಯಾಕೆ ಬೇಕು. ಓಕೆ, ಬಾತ್ರೂಮ್ ಹೇಗಿದೆ ಅಂತ ಎಲ್ಲ ಎಲ್ಲಿದೆ ಅಂತ ತೋರಿಸ್ತಿದ್ದಾರೆ. ಆಚೆ ಹೋಗೋದು. ಹಾಂ, ಟೈಮಿಂಗ್ಸ್ ಕೂಡ ಇದೆ, ಎಷ್ಟು ಗಂಟೆಗೆ ಹೋಗುತ್ತೆ ಏನು ಅಂತ ಎಲ್ಲ. ಓಕೆ, ಏನೇನು ಬಾ ಮಸ್ತಿದೆ. ಮುಂದೆ ಹೋಗೋಣ. ಓಕೆ ಅಲ್ಲ, ಮಿರರ್ ಕೂಡ ಕೊಟ್ಟಿದ್ದಾರೆ ಡೋರಲ್ಲಿ. ಓ ಮೈ ಗಾಡ್, ಅಷ್ಟೇ. ನಮ್ಮ ರೂಮು 35, 36. ಓಕೆ, ಮುಂದೆ ಹೋಗೋಣ. ಮುಂದೆಗಡೆ ಹೇಗಿದೆ? ಅಯ್ಯೋ ಬಾ, ಸ್ನ್ಯಾಕ್ಸ್ ಕೂಡ ಇಟ್ಟವರಲ್ಲಿ, ಯಾರಿಗಿಂತ ಗೊತ್ತಿಲ್ಲ. ಹಾಂ, ಇಲ್ಲೊಂದು ಟಾಯ್ಲೆಟ್ ಇದೆ, ಹೋಗ್ಬೋದು. ಸೇಮ್ ಆ್ಯಸ್, ಚೆನ್ನಾಗಿದೆ. ಓಕೆ ಅಲ್ಲ, ಇದನ್ನು ಕ್ಲೋಸ್ ಮಾಡೋದೆ ಹೀಗಂದರೆ ಓಪನ್ ಆಗುತ್ತೆ, ಮತ್ತು ಇಲ್ಲಿಗೆ ಬಂದು ಹಿಂಗಂದರೆ ಓಪನ್ ಆಗುತ್ತೆ. ಮತ್ತು ಇನ್ನೊಂದು ಬೋಗಿಗೆ ಬರ್ಬೋದು ಇಲ್ಲಿಂದ, ಸೇಮ್ ಬೋಗಿಗೆ ಹಾಗೆ ಹೋಗ್ಬೋದು. ಮತ್ತು ಅದೇ ಕ್ಲೋಸ್ ಆಗುತ್ತೆ, ಅದೇ ಕ್ಲೋಸ್ ಆಗುತ್ತೆ. ಓಕೆ ಅಲ್ಲ, ಮಸ್ತಿದೆ. ಓ, ಇದು ಎರಡೇ ಬೋಗಿ ಇರೋದಂಥದ್ದು. ಓಕೆ, ತೋರಿಸ್ಬಿಡ್ತೀನಿ ಒಂದು ನಿಮಿಷ ಲೈಟಿಂಗ್ ಏನಿದೆಯಾ ಅಂತ. ಓಕೆ, ಲೈಟ್ ಆನ್ ಆಯಿತು. ಇದು ಎರಡೇ ಕೋಚು, ಕೆಳಗಡೆ ಒಂದು ಮೇಲೆ ಒಂದು. ವಾವ್, ಇದು ಕೂಡ ಚೆನ್ನಾಗಿದೆ. ಏನಂತ ಗೊತ್ತಿಲ್ಲ, ಡೋರ್ ಏನೋ ಇದ್ದಂಗಿದೆ ಅಲ್ಲಿ, ಗೊತ್ತಿಲ್ಲ. ಕುತ್ಕೊಳ್ಬೇಕು ಅಂದರೆ ಇಲ್ಲಿ ಕುತ್ಕೊಬೋದು. ಓಕೆ, ಡನ್. ಓ, ಸಪ್ರೇಟಾಗಿದ್ದು ಬಾ, ಇಲ್ಲೇ ಎಲ್ಲ ಇದೆ. ಓ ಮೈ ಗಾಡ್, ಟ್ರೈನಲ್ಲಿ ಎಲ್ಲ ಸಪ್ರೇಟು. ಓ ಮೈ ಗಾಡ್, ನೋಡೋದಲ್ಲ ಎಷ್ಟು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಓ ಮೈ ಗಾಡ್, ಇಷ್ಟೆಲ್ಲ ಇದೆ. ಕಬೋರ್ಡ್ ಕೂಡ ಇದೆ ರೀ ಇದರಲ್ಲಿ. ಒಂದು ನೈಟ್ ಜರ್ನಿ ಮಾಡೋಕ್ಕೆ ಏನೆಲ್ಲ ಇದೆ. ಓ ಮೈ ಗಾಡ್, ಬೇಡ ಅಂದರೆ ಇದನ್ನ ಕ್ಲೋಸ್ ಮಾಡ್ಬೋದು. ಓಕೆಲ್ಲ, ಸೀಟ್ ಕೂತ್ಕೊಳಕ್ಕೆ. ಇದು ಓಪನ್ ಆಗ್ತಾ ಇಲ್ಲ, ನೋಡೋಣ, ಟ್ರೈ ಮಾಡ್ತೀನಿ. ಓಪನೇ ಆಗ್ತಾಯಿಲ್ಲ, ಸಾರಿ. ನಾನು ಇದಲ್ಲ ಗೊತ್ತಿಲ್ವೇ, ಇದು ಹಿಂಗೆ ತಳ್ಳೋದು. ಓಕೆ, ನೆಕ್ಸ್ಟ್ ಬೋಗಿಗೆ ಹೋಗೋಣ. ಇದದ ಗೊತ್ತಿಲ್ಲ, ಕ್ಲೋಸ್ ಆಯ್ತಿದ್ದು. ಲೈಟ್ ಆಫ್ ಮಾಡಿಬಿಡೋಣ ಫಸ್ಟ್. ಲೈಟ್ ಆಫ್. ಆಫ್ ಆಗ್ತಾ ಇಲ್ಲ, ಗೊತ್ತಿಲ್ಲ ಹೇಗೆ ಮಾಡೋದು ಅಂತ. ಗೊತ್ತಾಗ್ತಾ ಇಲ್ಲ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಓಕೆ, ಆ ಕಡೆಯಿಂದ ಈ ಕಡೆ ಬರೋದಕ್ಕೆ ಅನಿಸುತ್ತೆ ಅದು ಡೋರು. ಪಕ್ಕದೇ ಬೋಗಿಗೆ ಬಂದೆ, ಪಕ್ಕದಕ್ಕೆ ಬಂದರೆ ಸೇಮ್ ನೋಡಿ ಇಲ್ಲಿದೆ, ಅಂದರೆ ಆ ಕಡೆಯಿಂದ ಈ ಕಡೆ ಕನೆಕ್ಟ್ ಆಗೋವಂಥದಕ್ಕೆ. ಸೇಮ್ ಆ್ಯಸ್ ಇಲ್ಲಿ ಕೂಡ ಸ್ನ್ಯಾಕ್ಸು, ನೀರು ಬಾಟ್ಲು ಎಲ್ಲ ಇಟ್ಟಿದ್ದಾರೆ. ಮೂಚ್ ಏನು ಬೇಕು ಅದು. ಓ ಗುಡ್. ನೀರು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲಲ್ಲ. ಓಕೆ, ಇನ್ನೂ ರನ್ ಆಗಿಲ್ಲ, ಅದಕ್ಕೆ ಅಂತ ಬರ್ತಾ ಇಲ್ಲ ಅಂದ್ಕೊತೀನಿ. ಸೂಪರ್ ಇದೆ. 3 ಬೆಡ್, ಅಲ್ಲಿ 2 ಆದ, ಇಲ್ಲಿ 3 ಇದೆ. ಓಕೆ, ನೈಸ್. ಇಲ್ಲಿ ವಿಂಡೋ ಇಲ್ಲ ಜಾಸ್ತಿ, ಓನ್ಲಿ ಇದೊಂದು ವಿಂಡೋ ಇದೆ ಅಷ್ಟೇ, ಜಾಸ್ತಿ ವಿಂಡೋ ಕೊಟ್ಟಿಲ್ಲ. ಇಲ್ಲೊಂದು ವಿಂಡೋ ಇದೆ, ಅಲ್ಲೊಂದು ವಿಂಡೋ ಇದೆ. ಓಕೆ, ಮತ್ತೆ ಟಿ ಸಿ ಬಂದು ಅವರೆಲ್ಲ ಚೆಕ್ ಮಾಡ್ತಾರೆ ಎಲ್ಲ ಕಡೆನೂ. ಇಲ್ಲಿ ವಿಂಡೋ ಬೇಕು ಅಂದರೆ ಹಾಕೊಬೋದು, ಬೇಡ ಅಂದರೆ ಕ್ಲೋಸ್ ಮಾಡ್ಬೋದು. ಓಕೆ, ದೆನ್ ಟಿ ಸಿ ಬಂದಿದ್ದಾರೆ, ಅವ್ರು ವಿಚಾರಿಸ್ತಿದ್ದಾರೆ. ನಾವು ಮುಂದೆ ಹೋದ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟ್ ಬೋಗಿಗೆ ಹೋಗೋಣ. ಅದಾದಮೇಲೆ ನೆಕ್ಸ್ಟ್ ಬೋಗಿಗೆ ಬಂದ್ವಿ. ಇಲ್ಲೂ ಅಷ್ಟೇ, ಇಲ್ಲಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ.
ಇದು ನಾರ್ಮಲ್ ಆಗಿದೆ. ಅಲ್ಲಿ ಪ್ಯಾಸೆಂಜರ್ ಇದ್ದಾರೆ ಎಲ್ಲ ಕಡೆನೂ. ಹೇಗೆ ಗೊತ್ತಿಲ್ಲ ತೆಗಿಯೋದು. ಎಲ್ಲ ಲಾಕ್ ಆಗಿದೆ ಅವಾಗ ಆಲ್ರೆಡಿ. ಅಂದರೆ 3 ಸೀಟ್ ಇದೆ ಅಷ್ಟೇ, ಮಲಗಂಥದ್ದೇನಿಲ್ಲ. 3 ಸೀಟ್ ಇದೆ. ಇದರಲ್ಲಿ ಯಾವುದೇ ಆದಂಥ ಸ್ಲೀಪಿಂಗ್ ಏನಿಲ್ಲ, ಕುತ್ಕೊಂಡು ಹೋಗುವಂಥದ್ದು. AC ಫುಲ್ ಆಗಿದೆ ಇದು. ನೆಕ್ಸ್ಟ್ ಮುಂದೆ ಹೋಗೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ, ಇದು ಅಲ್ಲಿವರೆಗೂ ಅಷ್ಟೇ ಓಪನ್ ಆಗಿದ್ದು, ಮತ್ತು ಇಲ್ಲಿ ಮುಂದಕ್ಕೆ ಓಪನೇ ಆಗ್ತಾಯಿಲ್ಲ. ಓಕೆ ಆಯ್ತು, ನಾನು ಆ ಕಡೆಯಿಂದ ಇಳಿದು ಮತ್ತೆ ವಾಪಸ್ ಈ ಕಡೆಯಿಂದನೇ ಬಂದೆ. ಈ ಕಡೆ ಬಂದು ಈ ಕಡೆ ಬಂದೆ. ನೋಡೋಣ ಈ ಕಡೆ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ, ಇದು ಕೂಡ ನಾರ್ಮಲ್ ಆಗಿದೆ, ಏನಿಲ್ಲ. ಮೇಲ್ಗಡೆ ಲಗೇಜ್ ಇಟ್ಕೊಂಡು ಕೆಳಗಡೆ ಕುತ್ಕೊಂಡಿದ್ದಾರೆ. ಎಲ್ಲ ಕುತ್ಕೊಂಡಿದ್ದಾರೆ, ತೋರ್ಸೋಕ್ಕಾಗೋದಿಲ್ಲ, ಅವ್ರೇನಾದ್ರು ಅಂದ್ಕೊತಾರೆ ಅಂತ. ಓಕೆ, ಮೂವ್ ಆಗೋಣ ನೆಕ್ಸ್ಟ್ ಬೋಗಿಗೆ. ಇದು ಏನಿಲ್ಲ, ಜಸ್ಟ್ ನಾನು ನೋಡಬೇಕು ಅಂತ ಒಂದು ಕುತೂಹಲಕ್ಕೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ, ಇದು ಓಪನ್ ಆಗ್ತಾಯಿಲ್ಲ, ಅಲ್ಲೇ ಕ್ಲೋಸ್. ಇಲ್ಲ ಓಪನ್ ಆಗ್ತಾ ಇದೆ, ನನಗೇ ಬಂದಿಲ್ಲ. ಓಕೆ 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 ಇದು ಫುಲ್ ಆಗಿದೆ. ಓಕೆ, ಇನ್ನೇನು ತೆಗಿಯೋಂಥದ್ದಿಲ್ಲ, ಸೇಮ್ ಆ್ಯಸ್ ಇದೆ ಎಲ್ಲನೂ. ಮೂವ್ ಆಗೋಣ. ಸೇಮ್ ಇದೆ, ಮಧ್ಯದಲ್ಲೇ 1-2 ಬೋಗಿ ನಂಬ್ತಾನೆ ಇದೆ ಅಂತೆ. ಅದು ಬಿಟ್ಟು ಇನ್ನೆಲ್ಲ ಸೇಮ್ ಇದೆ, ಇನ್ನೇನು ನೋಡೋ ಅಂಥದ್ದೇನಿಲ್ಲ. ಓಕೆ, ಮೂವ್ ಆಗೋಣ. ಟ್ರೈನ್ ಎಲ್ಲ ನೋಡಿದ್ದಾಯಿತು, ಎಂಜಾಯ್ ಮಾಡಿದ್ದಾಯಿತು. ಎಂಜಾಯ್ ಅಂದರೆ ಹೇಗಿರುತ್ತೆ ಅಂತ ಕುತೂಹಲ ಇರುತ್ತಲ್ಲ, ಬೇರೆ ಟ್ರೈನು ಬೇರೆ ದೇಶದಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ದಾಯಿತು. ಮುಂದಕ್ಕೆ ಹೋಗೋಣ, ಮುಂದೆ ನೋಡ್ತಾ ಹಾಂ ಹೇಗಿದೆ ಅಂತ ನೋಡೋಣ. ಇಲ್ಲಿ ಪ್ರತಿಯೊಂದು ಚೆನ್ನಾಗಿದೆ ಇಲ್ಲಿ. ಮತ್ತು ಊಟ ಕೂಡ ಕೊಡ್ತಾನಂತೆ, ಸ್ನ್ಯಾಕ್ಸ್ ಎಲ್ಲ ಇದೆ ಅಂತ ಹೇಳ್ತಿದ್ದೆ. ಊಟ ಅಂದರೆ ಇಲ್ಲಿ ಊಟ ಯಾವುದು ಮಾಡಲ್ಲ, ಸ್ನ್ಯಾಕ್ಸ್ ಇಲ್ಲಿ. ಗೇಜಿ ಆಗ್ತಾಯಿಲ್ಲ. ಬಂತು, ಇಲ್ಲಿ ಸ್ನ್ಯಾಕ್ಸ್ ಕೊಡ್ತಾನೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನು ಕೊಡ್ತಾನೋ ಏನೋ ಇಲ್ಲ, ಗೊತ್ತಿಲ್ಲ. ಆದರೆ ಖುಷಿ ಆಯಿತು. ಸ್ವಲ್ಪ ವೆರೈಟಿ, ಯಾವಾಗೂ ಟ್ರೈನ್ ಹತ್ತಿರೋದಕ್ಕಿಂತ ಈ ಟ್ರೈನ್ ವೆರೈಟಿ ಆಗಿದೆ, ಚೆನ್ನಾಗಿದೆ. ಫಸ್ಟ್ ಟೈಮ್ ಲೈಫ್, ಪ್ರತಿಯೊಂದು ಎಂಜಾಯ್ ಮಾಡಬೇಕು ಅಂತ ಅಲ್ಲ, ಹಾಗೆ ಸಕ್ಕತ್ತಿದೆ. ಓಕೆ, ಈ ಟ್ರೈನು ಹೇಗಿದೆ ಅಂತೆಲ್ಲ ನೋಡಿದ್ದಾಯಿತು. ನೆಕ್ಸ್ಟ್ ಮುಂದೆ ಯಾವ್ಯಾವ್ದು ವಿಡಿಯೋ ಬರ್ತಂತ ಹಾಗೆ ನೋಡ್ತಾ ಇರಿ. ನಾನು ಸಪೋರ್ಟ್ ಮಾಡ್ತಾಯಿದ್ರಿ. ನಾನು ಫಸ್ಟ್ ಇವೆಲ್ಲ ನಾನು ವಿಡಿಯೋ ಮಾಡೋದೆಲ್ಲ ಹೊಸದಾಗೆ ಮಾಡ್ತಾಯಿದ್ದೀನಿ. ನಾನು ಅದೆಲ್ಲ ಕಲ್ತಿಲ್ಲ, ಇದೆಲ್ಲ ವಿಡಿಯೋದೆಲ್ಲ ಮಾಡೋದು. ಸ್ವಲ್ಪ ನನ್ನ ಇದು ಹಾಗೆ ಹೀಗೆ ಆಗುತ್ತೆ, ಅಡ್ಜಸ್ಟ್ ಮಾಡಿಬಿಡಿ. ಓಕೆ ಅಲ್ಲ, ಕಂಟಿನ್ಯೂ ಮಾಡೋಣ ಮುಂದೆ. ಓಕೆ, ಫೈನಲಿ ನಮ್ಮ ರೂಮ್ಗೆ ಬಂದಿದ್ದೀವಿ. ಹೇಗಿದೆ ನಮ್ಮ ರೂಮ್ ಅಂತೆಲ್ಲ ಅಂದ್ಬಿಟ್ಟು ಚೆಕ್ ಮಾಡೋಣ. ಗಾಡ್ ಯಾರೂ ಇಲ್ಲ, ಅದಕ್ಕೆ ಸ್ಲೀಪರ್ ಕಮ್ ಸಿಟ್ಟಿಂಗ್ ಇದೆ. ಓಕೆ, ಇಲ್ಲಿ ನೋಡಿ, ಇದ್ರಲ್ಲಿ ಲಾಕ್ ಮಾಡ್ಕೊಳಕ್ಕೆ. ಲಾಕ್ ಆಯಿತು, ಓಪನ್ ಆಗೋಲ್ಲ. ಅದು ಬೇಡ ಅಂದರೆ ಇದು ಒಂದು ಲಾಕ್ ಮಾಡ್ಕೊಬೋದು. ಹೇಗೆ ಅಂದರೆ ಹೀಗೆ. ಇದು ಬೇಡ ಅಂದರೆ ಹೀಗಿರುತ್ತೆ, ಹೀಗೆ ಮಾಡ್ಕೋಬೋದು ಅಲ್ವಾ. ಇಲ್ಲ ಅಂದರೆ ಕ್ಲೋಸ್ ಮಾಡ್ಕೊಂಡು ಫುಲ್ಲು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ಹೇಗೆ ಮಾಡ್ಬೋದು. ಓಪನ್ ಆಗೋಲ್ಲ. ಮತ್ತು ಇದೆಲ್ಲ ತೋರಿಸಿದ್ದೀನಲ್ಲ, ಲೈಟಿಂಗ್ ಎಲ್ಲ ತೋರಿಸಿದ್ದೀನಿ. ಟೈಮ್ ಕೂಡ ಓಡ್ತಾ ಇರ್ತಲ್ಲಿ ಎಷ್ಟು ಏನು ಅಂತ ಅಂದ್ಬಿಟ್ಟು. AC ಕೂಡ ಟೆಂಪ್ರೇಚರ್ ನೋಡ್ಕೊಬೋದು. ಇನ್ನೇನು ತೋರಿಸಿಲ್ಲ. ಇದು ಬೆಡ್ ಅಡ್ಜಸ್ಟ್ ಮಾಡ್ಕೊಳೋದು ಅಂದ್ಕೊತೀನಿ. ಅದು ಅಡ್ಜಸ್ಟ್ ಮಾಡ್ಕೊಬೋದೇನೋ ಗೊತ್ತಿಲ್ಲ. ಇದು ಬೆಡ್ ಅಡ್ಜಸ್ಟ್ ಮಾಡ್ಕೊಳೋದು ಅದು. ಇದು ಮೇಲೆ ಕೆಳಗೆ. ಓ ಮೈ ಗಾಡ್, ಅದು ಕೊಟ್ಟಿದ್ದಾರಾ? ಓಕೆ, ತೋರಿಸಿ ಹಂಗೆ ತೋರಿಸಿ. ಲ್ಯಾಡರ್ ಕೊಟ್ಟಿದ್ದಾರೆ. ಈ ಲ್ಯಾಡರ್ ಕೂಡ ನಾವು ರಿಮೂವ್ ಮಾಡಿ ತೊಗೊಬೋದು. ಈ ಲ್ಯಾಡರ್ ಸ್ವಲ್ಪ ನೀವೇ ತೋರಿಸಿ, ನಾನು ಇಟ್ಕೊಂಡು ನೋಡ್ಸೋಕ್ಕಾಗಲ್ಲ. ಒಂದು ನಿಮಿಷ. ಇದನ್ನ ಫೋಲ್ಡಿಂಗ್ ಕೂಡ ಮಾಡ್ಬೋದಿತ್ತ, ಬೇಡ ಅಂದರೆ. ಅದು ಲಾಕಿಂಗ್ ಸಿಸ್ಟಮ್ ಗೊತ್ತಿಲ್ಲ ನಮಗೆ. ಬಿಡಿ ತೆಗೀರಿ. ಬೇಡ ತೆಗೀರಿ, ಬೇಡ ಎಕ್ಸ್ಪೆರಿಮೆಂಟ್ ಬೇಡ, ತೆಗೀರಿ. ಹಾಗೋ ಯಾವುದೋ ಬಂದಿದ್ದಾರೆ. ಓಕೆ, ಇದಾಯಿತು. ಲ್ಯಾಡರ್ ಕೂಡ ಅಷ್ಟೇ, ನಮಗೆ ಎಲ್ಲಿ ಬೇಕೋ ಅಲ್ಲಿ ಫಿಕ್ಸ್ ಮಾಡ್ಬೋದು. ಮೇಲಕ್ಕೆ ಹತ್ತೋದು, ಇಲ್ಲಿಗೆ ಬೇಕಂದ್ರೆ ಇಲ್ಲಿಗೆ ಹಾಕಿ, ಇಲ್ಲಿ ಬಂದು ಈ ಕಡೆ ಬಂದು ಆ ಥರ ಫಿಕ್ಸ್ ಮಾಡ್ಬೋದು. ಅಲ್ಲಿ ಬೇಡ ಅಂದರೆ ಈ ಸೈಡ್ಗೆ ಮಾಡ್ಕೊಬೋದು. ತೆಗೀರಿ, ತೆಗ್ದು ಈ ಸೈಡ್ಗೆ ಹಾಕಿ, ಈ ಕಡೆ ಇದಕ್ಕೆ ಬೇಡ ಅಂದರೆ ಇದಕ್ಕೂ ಕೂಡ ಹಾಕೊಬೋದು. ಓಕೆ, ಅಷ್ಟೇ. ಎಷ್ಟು ನೀಟಾಗಿ ಅದ್ಮೇಲೆ ಆ್ಯಡ್ ಮಾಡು, ಹತ್ಕೊಂಡು ಹೋಗ್ಬೋದು. ಓಕೆ ಅಲ್ಲ.
ಡನ್. ಇಷ್ಟೇ. ಚಾರ್ಜಿಂಗ್ ಕೂಡ ಮಾಡ್ಕೊಬೋದು, ಚಾರ್ಜಿಂಗ್ ಪಾಯಿಂಟ್ ಇದೆ. ಇಲ್ಲಿ ಪಿನ್ ಯಾವ ಥರ ಇದೆ ಅಂತ ತೋರಿಸಿದ್ದೀನಲ್ಲ ನಿಮಗೆ. ಇದು ಯುರೋಪ್ ಚಾರ್ಜರು. ಓಕೆ, ಅಷ್ಟೇ. ಈ ಟ್ರೈನ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಪೋಲ್ಯಾಂಡ್ಗೆ ಹೋಗ್ತೀನಿ. ಪೋಲ್ಯಾಂಡಲ್ಲಿ ಕ್ರಾಕೋದಲ್ಲಿ ಒಂದು 2 ಡೇಸ್ ಇರ್ತೀನಿ. ಆ 2 ಡೇಸ್ ಇದ್ದರೆ ಏನಾದರೂ ಎಲ್ಲನೂ ಆಚೆ ಹೋದರೆ ಪ್ಯಾಕಿಂಗೇ ಟೈಮ್ ಆಗುತ್ತೆ ನಮಗೆ. ನೋಡೋಣ, ಆಚೆ ಹೋದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲ ಅಂದರೆ ನಾವು ಕ್ರಾಕೋಯಿಂದ ಡೆಲ್ಲಿಗೆ ಫ್ಲೈಟ್ ಇದೆ, ಅದು ವಿಡಿಯೋ ಹಾಕ್ತೀನಿ, ನೋಡ್ತಾ ಇರಿ.